Disturbance. ಬೆಳಗಿಂದ ಮನೇಲಿ ಕೂತ್ಕೊಂಡು ಬೋರ್ ಹೊಡಿತಾಯಿತ್ತು. ಒಂದು ರೌಂಡು ಯುವ ಸಂಭ್ರಮ ಬೀಟ್ ಹಾಕೊಂಡ್ಬೋಣ ಅಂತ ಇಬ್ಬರು ಜಾಗ ಖಾಲಿ ಮಾಡ್ತಾಯಿದ್ವಿ ಮನೆಯಿಂದ. ಅವ್ರ ಮನೆಯಿಂದ ಯುವ ಸಂಭ್ರಮ ಮುಗಿಸ್ಕೊಂಡು ನಮ್ಮ ಮನೆಗೆ ರಯ್ಯ. ಓಕೆ, ನೋಡೋಣ ಯುವ ಸಂಭ್ರಮದಲ್ಲಿ ಇವತ್ತು ಏನೇನು ಆ್ಯಕ್ಟಿವಿಟೀಸ್ ನಡೀತದೆ ಅಂತ. ಯುವ ಸಂಭ್ರಮ ಇವತ್ತು ಫಸ್ಟ್ ಡೇ, ಅದಕ್ಕೆ ಇವತ್ತು ಯುವ ರಾಜ್ಕುಮಾರ್ ಇನಾಗ್ರೇಷನ್ ಮಾಡ್ತಾರೆ ಅಂತ ಗೊತ್ತಾಯಿತು. ಸೊ ನಾವು ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ತುಂಬ ಜನ ಇದ್ದರು ಇವತ್ತಂತೂ. ಮತ್ತು ಆ್ಯಕ್ಚುಲಿ ಪಾರ್ಕಿಂಗ್ ಮಾಡೋಕ್ಕೂ ಜಾಗ ಸಿಗಲಿಲ್ಲ. ಎಲ್ಲೋ ಒಂದು ಕಡೆ ಮೂಲೆಯಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಹೋದ್ವಿ ಒಳಗೆ. ಆಲ್ರೆಡಿ ಪ್ರೋಗ್ರಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿತ್ತು. ತುಂಬ ಕ್ರೌಡ್ ಇತ್ತು, ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಕ್ರೌಡ್ ಇತ್ತು. ಆ್ಯಕ್ಚುಲಿ ಈ ಟೈಮಲ್ಲಿ ನಮ್ಮ ಪೊಲೀಸವ್ರಿಗೆ ಒಳ್ಳೆ ಕೆಲಸಗಳಿರುತ್ತೆ ಕ್ರೌಡ್ ಹ್ಯಾಂಡ್ಲ್ ಮಾಡೋದು. ಸ್ವಲ್ಪ ಹಂಗೆ ಎಂಜಾಯ್ ಮಾಡಿಕೊಂಡು ಪ್ರೋಗ್ರಾಮ್ಸ್ ಎಲ್ಲ ನೋಡಿಕೊಂಡು ಹಂಗೆ ಹೋದ್ವಿ. ನನ್ನ ವೈಫು ಜೋಳ ತಿನ್ನಬೇಕು ಅಂತ. ನೆಟ್ವರ್ಕ್ ಸಿಗಲ್ಲ ಅನ್ಸುತ್ತೆ. ಜೋಳ ಏನೋ ಆರ್ಡ್ರ್ ಮಾಡಿಬಿಟ್ಟೆ. ಅಲ್ಲಿ ನೋಡ್ರೆ ನೆಟ್ವರ್ಕ್ ಸಿಗ್ತಾರಲ್ಲ ಗೂಗಲ್ ಪೇಗೆ. 1 ಪಾಯಿಂಟ್ ನೆಟ್ವರ್ಕ್ ಇರಲಿಲ್ಲ ಆ್ಯಕ್ಚುಲಿ. ಮೇ ಬಿ ನೆಟ್ವರ್ಕ್ ಜಾಮರ್ ಹಾಕಿದ್ರು ಅನಿಸುತ್ತೆ, ಅಥವಾ ತುಂಬ ಕ್ರೌಡ್ ಇರೋದ್ರಿಂದ ಕೆಲವು ಟೈಮ್ ನೆಟ್ವರ್ಕ್ ಸಿಗೋಲ್ಲ. ನನಗೂ ಏನು ಮಾಡೋದು ಗೊತ್ತಾಗಲಿಲ್ಲ. ತುಂಬ ಸತಿ ನಾನು ಟ್ರೈ ಮಾಡಿದೆ ಸ್ಕ್ಯಾನ್ ಮಾಡಿ ಪೇ ಮಾಡೋಕ್ಕೆ, ಬಟ್ ಆಗಲಿಲ್ಲ. ಸೊ ಇನ್ನೇನು ಮಾಡಲಿ ಅಂದ್ಬಿಟ್ಟು ಸ್ಕ್ಯಾನರ್ ಫೋಟೋ ತಗೊಂಡು ಈಚೆ ಹೋಗ್ಬಿಟ್ಟು ಸ್ಕ್ಯಾನ್ ಮಾಡ್ಕೊಂಡು ಬಂದೆ. ಇವ್ನು ನೋಡಿದ್ರೆ ಅರ್ಧ ಜೋಳನ ತಿಂದು ಮುಗಿಸ್ಬಿಟ್ಟಿದ್ದು ಆಗಲೇ ಒಂದು ಸೈಡಲ್ಲಿ ನಿಂತ್ಕೊಂಡು. ಆಲ್ರೆಡಿ ಯೂನಿವರ್ಸಿಟಿ ರೋಡಲ್ಲಿ ಮಾತ್ರ ಲೈಟಿಂಗ್ಸ್ ಹಾಕಿದ್ರು, ಸ್ವಲ್ಪ ನೋಡೋಕ್ಕೆ ಚೆನ್ನಾಗೇ ಇತ್ತು. ಸೊ ಹಂಗೆ ಒಂದು ರೌಂಡ್ ಹಾಕೋಣ ಅಂದ್ಬಿಟ್ಟು ಹೋದ್ವಿ ಆ ರೋಡಲ್ಲಿ. ತುಂಬ ಜನ ಬರ್ತಿರ್ತಾರೆ. ದಸರಾ ಟೈಮಲ್ಲಿ ಪೊಲೀಸರು ಹಿಡಿಯಲ್ಲ, ಹಿಂಗೆ ಬೇಕಂಗೆ ಓಡಾಡ್ಬೋದು ಅಂತ ಎಲ್ಲ ಸುಳ್ಳು. ಪ್ರತಿಯೊಂದು ಕಾರ್ನರಲ್ಲೂ ಪೊಲೀಸು ಮೊಬೈಲ್ ಹಿಡ್ಕೊಂಡು ಅಥವಾ ಕ್ಯಾಮ್ರಾ ಹಿಡ್ಕೊಂಡು ನಿಂತಿರ್ತಾರೆ. ಎಲ್ಲ ಕ್ಯಾಪ್ಚರ್ ಮಾಡ್ತಾಯಿರ್ತಾರೆ, ಟ್ರಿಬಲ್ ರೈಡ್ ವಿತೌಟ್ ಹೆಲ್ಮೆಟ್ ಎಲ್ಲನೂ. ಸೊ ನಮ್ಮದು ಆಲ್ರೆಡಿ ಬಂದಿರುತ್ತೆ, ಗೊತ್ತಿಲ್ಲ, ಚೆಕ್ ಮಾಡಿದಾಗ ಗೊತ್ತಾಗುತ್ತೆ.
ಯೂನಿವರ್ಸಿಟಿ ರೋಡ್ ಅಂದರೆ ಈಗ ಯುವ ಸಂಭ್ರಮ ನಡೀತಿದೆಯಲ್ಲ ಆ ರೋಡಲ್ಲಿ ಮಾತ್ರ ಲೈಟಿಂಗ್ಸ್ ಹಾಕಿದ್ರು. ತುಂಬ ಚೆನ್ನಾಗಿತ್ತು ಆ ಲೈನಲ್ಲಿ. ಇನ್ ಕೇಸ್ ಯಾರಾದರೂ ಯುವ ಸಂಭ್ರಮ ನೋಡೋಕ್ಕೆ ಬಂದರೆ ಪ್ಲೀಸ್ ಈ ರೋಡ್ನ ಒಂದ್ಸತಿ ವಿಸಿಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಲೈಟ್ ಈ ಸತಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಪ್ರೀವಿಯಸ್ ಡೇಸ್ಗಿಂತ ಈ ಸತಿ ಲೈಟಿಂಗ್ಸ್ ತುಂಬ ಅದ್ಧೂರಿಯಾಗಿರುತ್ತೆ ಮೈಸೂರಲ್ಲಿ. ಸೊ ನಿಮಗೆ ಎಂಜಾಯ್ ಮಾಡ್ಬೋದು ಚೆನ್ನಾಗಿ. ಹೋಗ್ತಾ ಹಂಗೆ ಒಂದು ರೌಂಡ್ ಪ್ಯಾಲೇಸ್ ಹತ್ರನೂ ರೌಂಡ್ ಹಾಕಿ ಹೋದ್ರೇ ಒಂಥರ ಸಮಾಧಾನ. ಏನೋ ಪ್ಯಾಲೇಸ್ನ ಬೆಳಿಗ್ಗೆ ನೋಡಿದ್ರು ಅಷ್ಟೇ, ನೈಟ್ ನೋಡಿದ್ರು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ವಿತ್ ಲೈಟ್ ಅಥವಾ ವಿತೌಟ್ ಲೈಟ್ ನೋಡಿದ್ರು ತುಂಬಾ ಚೆನ್ನಾಗಿರುತ್ತೆ. ಅದು ನಮ್ಮ ಪ್ಯಾಲೇಸ್ಗಿರೋ ಒಂದು ಪವರು. ತುಂಬ ಜನ ಎಲ್ಲೆಲ್ಲಿಂದನೋ ಬಂದು ನೋಡ್ಕೊಂಡು ಹೋಗ್ತಾರೆ. ನಾವು ಮೈಸೂರಲ್ಲಿರೋರಿಗೆ ಅದನ್ನ ಯಾವಾಗ ಬೇಕಾದ್ರೂ ನೋಡ್ಬೋದು ಅನ್ನೋದೊಂದು ಖುಷಿ ನಮಗಿರುತ್ತೆ ಅಷ್ಟೇ. ಯುವ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಏನು ಸೌಂಡ್ ಅದು ಅಂದರೆ ಅದು ಹಾಕೊಂಡು ಕುಟ್ತವ್ರು ನಾವು ಬಿಡಲ್ಲ ನಮ್ಮಮ್ಮ. ಕಬ್ಬು ಬಿಡಿಸ್ತವ್ರೆ ರಾತ್ರಿ ಹೊತ್ತು ಕಬ್ಬು. ಸಿಕ್ಕಾಬಿಟ್ಟೆ ಜನ ಇದ್ರು ಇವತ್ತು ಯುವ ಸಂಭ್ರಮದಲ್ಲಿ. ಈ ಎಲ್ಲರೂ ಬೆಂಗಳೂರಲ್ಲೇ ಟ್ರಾಫಿಕ್ಕು ಅಂತಾರೆ. ನಮ್ಮ ಮೈಸೂರು ಮಿನಿ ಬೆಂಗಳೂರು ಆಗುತ್ತೆ ಯುವ ಸಂಭ್ರಮ ಎಲ್ಲ ಬಂದಾಗ. ವೀಕೆಂಡ್ಸ್ ಬಂತು ಅಂದರೆ ಎಲ್ಲೆಲ್ಲ ಜನ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟೊಂದು ಜನ ಇರ್ತಾರೆ. ತುಂಬ ಟ್ರಾಫಿಕ್ ಇರುತ್ತೆ ಯುವ ಸಂಭ್ರಮ ಅಥವಾ ದಸರಾ ಟೈಮಲ್ಲೆಲ್ಲ. ಸೊ ಮೈಸೂರಿಗೆ ಬರೋ ಸ್ವಲ್ಪ ಕೇರ್ಫುಲ್ಲಾಗಿ ಓಡಾಡಿ. ಅಥವಾ ಬೆಂಗಳೂರು ಎಕ್ಸ್ಪೀರಿಯೆನ್ಸ್ ಯಾರು ಮಾಡಬೇಕು ಅಂದ್ಕೊಳ್ಳೋರು ಇವಾಗ ಬರ್ಬೋದು. ಒಳ್ಳೆ ಬೆಂಗಳೂರು ವೈಬ್ ಸಿಗುತ್ತೆ ಇವಾಗ. ಸೊ ಇವತ್ತಿನ ವೀಡಿಯೋ ಇಷ್ಟೇ. ನೆಕ್ಸ್ಟು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.